DCM ಪ್ರತಿಷ್ಠೆ ತಗೊಂಡಿದ್ದಾರೆ, ಟನಲ್ ಮಾಡೇ ಮಾಡ್ತೀನಿ ಅಂತ ಹೊರಟಿದ್ದಾರೆ. ನೋಡಿಪ್ಪ, ಒಂದ್ ಹೇಳ್ತೀನಿ, ಈ ಟನಲ್ಲು ನೀವು ಮಾಡಿ ಬಿಡಿ, ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಆದರೆ ಒಂದು, ಈ ಬೆಂಗಳೂರು ಟ್ರಾಫಿಕ್ನ ಕಂಟ್ರೋಲ್ ಮಾಡ್ತಕ್ಕಂಥದಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನ ಎಂಕರೇಜ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾನು ಒತ್ತಿ ಹೇಳ್ತೇನೆ. ಅದಕ್ಕೆ ಇವತ್ತು ಮೆಟ್ರೋ ಇರ್ತಕ್ಕಂಥದ್ದು ಯಾಕೆ, ಮೆಟ್ರೋನಲ್ಲೂ ನೀವು ಪ್ರೈಸ್ ಎಕ್ಸ್ ಮಾಡ್ಕೊಂಡು, ಯಾಕೆಂದ್ರೆ ಅಲ್ಲಿ ಓಡಾಡ್ತಕ್ಕಂಥವ್ರು ಯಾರು, ಸ್ಟೂಡೆಂಟ್ಗಳು ಹೋಗ್ತಾರೆ, ಪ್ರತಿನಿತ್ಯ ದಿನಗೂಲಿ ಮಾಡೋರು ಹೋಗ್ತಾರೆ, ಆಫೀಸ್ನಲ್ಲಿ ಕೆಲಸ ಮಾಡೋರು ಹೋಗ್ತಾರೆ, ಎಲ್ಲ ಥರದ ವರ್ಗದ ಜನನೂ ಹೋಗ್ತಾರೆ. ಅವನ್ ಕಮ್ಮಿ ಮಾಡ್ರಿ. ಇದೇನು ಒಂದು ಯಾವುದೋ ಪ್ರಾಫಿಟಬಲ್ ವೆಂಚರ್ ಥರ ನಡೆಸೋದಕ್ಕೆ ಹೋಗ್ತಾ ಇದ್ದೀರಾ? BMRCL ಪಬ್ಲಿಕ್ ಅನುಕೂಲ ಆಗ್ಬೇಕಲ್ವೇ, ಅವ್ರಿಗೆ ಆಕ್ಸೆಸಿಬಿಲಿಟಿ ಇರ್ಬೇಕಲ್ವೇ, ಅದನ್ನ ಮಾಡಿ ಫಸ್ಟ್ ನೀವು. ಟನಲ್ ರೋಡ್ ನಿಮ್ಗೆ ಓಕೆ ಇದೆಯಾ ಸರ್? ನೋಡಿ ಸರ್, ಟನಲ್ ರೋಡ್ 50 ತಿಂಗಳಲ್ಲಿ ಮುಗಿಸ್ತೀನಿ ಅಂತಾರೆ. ಈ ಗುಂಡಿ ಮುಚ್ಚಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಈ ತಿಂಗಳು ಕಳೆದೋಯ್ತು ಗಡುವು, 50 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್ ಟನಲ್ ರೋಡು. ಅವ್ನು ಯಾರೋ ಬರ್ತಾನೆ, ಪ್ರೈವೇಟ್ ಅವ್ನು ದುಡ್ಡು ಹಾಕ್ತಾನೆ, ಅವ್ನಿಗೆ 600 ರೂಪಾಯಿ ಪಾಪ ಪ್ರತಿದಿನ ಒಬ್ಬೊಬ್ಬನ ಮೇಲೆ ಹೊಟ್ಟೆ ಮೇಲೆ ಬಡ್ದು ಜನರೇಟ್ ಮಾಡ್ತಾರಲ್ಲ. ಯಾತಕ್ ಮಾಡ್ತಾ ಇದೀರಿ ಟನಲ್ ರೋಡು? ಯಾವ ಪುರುಷಾರ್ಥಕ್ ಮಾಡ್ತಾ ಇದೀರಿ? ಮಧ್ಯಮ ವರ್ಗದ ಜನಗಳು ಓಡಾಡಕ್ ಮಾಡ್ತಾ ಇದ್ದೀರಾ? ಶ್ರೀಮಂತರಿಗೆ ರೋಡ್ ಮಾಡ್ತಾ ಇದ್ದೀರಾ? ಬರೀ ಕಾರಲ್ಲಿ ಓಡಾಡೋರ್ಗಂತಲ್ಲ ರೋಡು, ಬೈಕ್ ಅವರಲ್ಲಿ ಹೋಗ್ಬೇಕು. ಬಿಜೆಪಿ ಪ್ರತಿಭಟನೆ ಮಾಡ್ತಾ JDS ಅದಕ್ಕೆ ಬೆಂಬಲ ಕೊಡುತ್ತೆ. ಬಿಜೆಪಿ ಅವರನ್ನ ಪ್ರತಿಭಟನೆ ಹೋರಾಟ ತಗೊಳ್ಬೇಕಂತ ಮುಂದಾಗಿದ್ದಾರೆ. ಸರ್ ನೋಡಿ ಸರ್, ಇದು ಟನಲ್ ರೋಡು, ಇಟ್ ಇಸ್ ಅ ವೆರಿ ಅನ್ಸೈಂಟಿಫಿಕ್ ಅಪ್ರೋಚ್. ಒಂದು ಅವೈಜ್ಞಾನಿಕ, ಜೊತೆಯಲ್ಲಿ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ಗಳು ಏನ್ ತಗೋಬೇಕಾಗಿತ್ತು ಅದು ಕೂಡ ತಗೊಳಕ್ ಆಗಿಲ್ಲ ಇಲ್ಲಿವರೆಗೂ. ಇಟ್ ಈಸ್ ಟೋಟಲಿ ಅನ್ಸೈಂಟಿಫಿಕ್. ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ ಟನಲ್ ರೋಡ್ನ. ಫಸ್ಟು ಇರ್ತಕ್ಕಂಥ ಬೇರೆ ಪ್ರಾಜೆಕ್ಟ್ಗಳು, ಫ್ಲೈಓವರ್ಗಳು ಇದೆಯಲ್ಲ, ಅದನ್ನ ಫಸ್ಟು ಕೆಲಸ ಮುಗಿಸಿ ಆಮೇಲೆ ಟನಲ್ ರೋಡ್ ಬರೋರಂತೆ. ರಾಹುಲ್ ಗಾಂಧಿ ಅವರು ಮತ್ತೆ ವೋಟ್ ಚೋರಿ ಬಗ್ಗೆ ಮಾತಾಡಿದ್ರು ಸರ್. ಮಹಾರಾಷ್ಟ್ರ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಬಿಜೆಪಿ ಆಡಳಿತ ಇರೋ ರಾಜ್ಯಗಳಲ್ಲಿ ವೋಟ್ ಚೋರಿ ಆಗಿದೆ. ಈಗ ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ಒಂದು ಕ್ಷೇತ್ರ ಆಯ್ಕೆ ಮಾಡ್ಕೊಂಡು ವೋಟ್ ಚೋರಿ ಆಗಿದೆ ಅಂತಕ್ಕಂಥ ಹೇಳಿದಂಥ ಕ್ಷೇತ್ರ BR ಪಾಟೀಲ್ರು ಆಯ್ಕೆ ಆಗಿರ್ತಕ್ಕಂಥ ಕ್ಷೇತ್ರ. ಅವರು ಹೋಗ್ಲಿ ವೋಟ್ ಚೋರಿ ಆಗಿದೆ, ನಮ್ಮೊಂದು ಸೋತ್ ಬಿಟ್ಟಿದ್ದಾರೆ, ಇನ್ನೊಬ್ರು ಯಾರೋ ಗೆದ್ದು ಬಿಟ್ಟಿದ್ದಾರೆ ಅಂತ ಕ್ಷೇತ್ರ ಪಾಯಿಂಟ್ ಔಟ್ ಮಾಡ್ತಾ ಇದಾರ. ಏನ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು? ಬಹುಶಃ BR ಎಲೆಕ್ಷನ್ ನಲ್ಲಿ ಇವತ್ತೇನೋ RJD ಜೊತೆ ಕೈ ಜೋಡಿಸಿದಾರಲ್ಲ, ಬಹುಶಃ ಅವ್ರೊಬ್ಬರೇ ಸಾಕು RJDನ ತೀರ್ಸಕ್ಕೆ. ರಾಹುಲ್ ಗಾಂಧಿ ಅವರು, ಅವ್ರ ಮಾತುಗಳು, ಅವರ ಚೈಲ್ಡಿಶ್ ಬಾಲಿಕವಾದಂಥ ಹೇಳಿಕೆಗಳು, ಅವರೊಬ್ಬರೇ ಸಾಕು ಇವತ್ತು BR ಎಲೆಕ್ಷನ್ ನಲ್ಲಿ RJDನ ತೀರಿಸ್ತಾರೆ. ಥ್ಯಾಂಕ್ ಯು.